ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಜಸ್ಟ್ 4 ಮೆಣಸಿನಕಾಯಲ್ಲಿ ಈ ರೆಸಿಪಿ ಮಾಡ್ಬೋದು. ಜೊತೆಗೆ ಈ ರೆಸಿಪಿ 4 ಮೆಣಸಲ್ಲಿ ಸುಮಾರು 4 ಜನಕ್ಕೂ ಆಗುವಷ್ಟು ಮಾಡ್ಕೋಬೋದು. ತುಂಬಾ ರುಚಿಯಾಗಿ ತುಂಬಾ ಇಷ್ಟವಾಗುವಂಥ ರೆಸಿಪಿ. ಜೊತೆಗೆ ಪ್ರತಿಯೊಬ್ಬರಿಗೂ ಈ ರೆಸಿಪಿ ಒಂದಲ್ಲ ಒಂದು ಸಲ ತಿಂದಿರ್ತೀರ. ಜೊತೆಗೆ ತುಂಬ ಇಷ್ಟಪಟ್ಟಿರ್ತೀರ. ಮನೇಲಿ ಇರೋ 4 ಮೆಣಸಲ್ಲಿ ಇದನ್ನು ನೀವು ಆರಾಮಾಗಿ ಮಾಡ್ಕೋಬೋದು, ನಿಮ್ಮ ಇಡೀ ಫ್ಯಾಮಿಲಿಗಾಗುವಷ್ಟು. ಹಾಗಾದರೆ ಯಾವ ರೀತಿ ಮಾಡೋದು, ಯಾವ ರೆಸಿಪಿ ಹೇಗೆ ಮಾಡೋದು ಅಂತೆಲ್ಲ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ರೆಸಿಪಿ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಜೊತೆಗೆ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನ ಹಾಕಿದ ಕೂಡಲೇ ನೀವು ನೋಡ್ಬೋದು. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ಜಸ್ಟ್ 4 ಮೆಣಸಿನ್ಕಾಯಲ್ಲಿ ಯಾವ ರೀತಿ ಮಾಡೋದು ಈ ರೆಸಿಪಿ ಅಂತ ನೋಡೋಣ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬ ಖಾರ ಇರೋದಲ್ಲ, ಖಾರ ಅಷ್ಟೊಂದಿಲ್ಲ. ನೀವು ಬೇಕಿದ್ರೆ ತುಂಬ ಖಾರ ಇದ್ದರೆ ತೊಗೋಬೋದು. ನೋಡಿ, ಕ್ಲೀನಾಗಿ ತೊಳೆದಾದ್ಮೇಲೆ ಈ ಥರ ಮಧ್ಯದಲ್ಲಿ ಸೀಳ್ಕೋಬೇಕು. ಅಂದರೆ ಒಂದು ಮೆಣಸಲ್ಲಿ 2 ಪೀಸು ಮತ್ತು ಸೆಂಟ್ರ್ ಮಾಡಿದಾಗ 4 ಪೀಸ್ ಆಗುತ್ತೆ. ಈ ಥರ 4 ಪೀಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೀನಿ. ಒಂದು ಮೆಣಸನ್ನು ಈ ಥರ ಅರ್ಧ ಕಟ್ ಮಾಡಿ ಅದರಲ್ಲಿ ಇನ್ನೂ ಅರ್ಧ ಕಟ್ ಮಾಡಿರೋದು. ಅಂದರೆ ಒಟ್ಟು ಒಂದು ಮೆಣಸಲ್ಲಿ 4ರಿಂದ 6 ಪೀಸ್ ತನಕನೂ ನೀವು ಮಾಡ್ಕೋಬೋದು. ಉದ್ದ ಮೆಣಸು ಆದರೆ 6 ಪೀಸ್ ಮಾಡ್ಬೋದು, ಸ್ವಲ್ಪ ದಪ್ಪಗಿದ್ರೆ. ಈಗ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗೀವ್ಸ್ಕೋಬೇಕು. ನೀವು ಬೇಕಿದ್ದರೆ ಒಂದು 5 ನಿಮಿಷದ ಮುಂಚೆನೇ ಹುಣಸೆಹಣ್ಣನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನೆನೆಸಿಟ್ಕೋಬೋದು. ನಾನಿಲ್ಲಿ ಪಟ್ಟಂತ ಮಾಡ್ತಾ ಇರೋದ್ರಿಂದ ನೆನೆಸೇನಿಡ್ತಾ ಇಲ್ಲ. ನೋಡಿ, ಈ ಥರ ರಸನ ಚೆನ್ನಾಗಿ ಗೀವ್ಚಿ ಬಿಟ್ಕೋಬೇಕು. ಈಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು 1 ಕಪ್ ಆಗೋಷ್ಟು ಅಕ್ಕಿ ರವೆಯನ್ನು, ಸಣ್ಣ ಅಕ್ಕಿ ರವೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅಜ್ವಾನನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಓಂಕಾಳನ್ನು. ಹಾಗೆಯೇ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ತಿದ್ದೀನಿ. ಇದರಿಂದ ತುಂಬ ಒಳ್ಳೆ ಕಲರ್ ಬರುತ್ತೆ ನಾವು ಮಾಡೋ ರೆಸಿಪಿಗೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಈ ಹಿಟ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸುಮಾರು ಒಂದು 2 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಜಾಲಿಸ್ಬಿಟ್ಟು. ಅವೆಲ್ಲವನ್ನು ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು ಸಲ ಡ್ರೈ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಹಿಟ್ಟಿನ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಹಿಟ್ಟು, ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ವಲ್ಪ ದಪ್ಪವಾಗಿರುವಂಥ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ದಪ್ಪದಾಗಿ ರೆಡಿ ಮಾಡ್ಕೋಬೇಕು ಹಿಟ್ಟು. ಇಷ್ಟು ದಪ್ಪ ಇದ್ದರೆ ಪರ್ಫೆಕ್ಟಾಗಿರುತ್ತೆ, ರೆಸಿಪಿ ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಬೇಕಿದ್ರೆ 1 ಅಥವಾ 1.5 ಸ್ಪೂನ್ ಕಾರ್ನ್ಫ್ಲವರ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಎಣ್ಣೆಯಲ್ಲಿ ಒಂದು 2 ಸ್ಪೂನ್ ಎಣ್ಣೆನ ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ತೀನಿ. ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡೋದ್ರಿಂದ ಹಿಟ್ಟು ಕೂಡ ದಪ್ಪಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನಾವೇನು ಹುಣಸೆಹಣ್ಣು ರಸ ರೆಡಿ ಮಾಡಿ ಇಟ್ಟಿದ್ವಲ್ಲ, ಅದಕ್ಕೆ ನಾವು ಇಟ್ಕೊಂಡಂಥ ಈ ಮೆಣಸನ್ನು ಪೂರ್ತಿಯಾಗಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಒಂದು 2-3 ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಬಿಡಿ. ಇದು ಮತ್ತು ಹಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಹುಳಿ ಇದರಲ್ಲಿ ಮೆಣಸಲ್ಲಿ ಚೆನ್ನಾಗಿ ಹೀರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಹಿಟ್ಟು ಕೂಡ ರೆಸ್ಟಿಗೆ ಬಿಟ್ಟರೆ ನೀವು ಹಿಟ್ಟು ಕೂಡ ಸೋಡಾ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ. ಹಿಟ್ಟು ಮತ್ತು ಮೆಣಸು ರೆಸ್ಟ್ ಇರೋದ್ರಲ್ಲಿ ನಾವು 10 ನಿಮಿಷದೊಳಗೆ ಎಣ್ಣೆನ ಬಿಸಿ ಮಾಡ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಈ ಎಣ್ಣೆ ಬಿಸಿ ಆದ ನಂತರ ನೋಡಿ, ಒಂದೊಂದೇ ಮೆಣಸನ್ನು ಈ ಥರ ಅದ್ಬಿಟ್ಟು ನಾವು ಮೆಣಸಿನಕಾಯಿಗಳನ್ನು ಬಿಟ್ಟರಾಯ್ತು ಫ್ರೆಂಡ್ಸ್. ನಾವಿಲ್ಲಿ ಮಾಡ್ತಿರೋದು ಹಳೆಯ ಕಾಲದಲ್ಲಿ ಮಾಡ್ತಿದ್ದಂಥ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಿದ್ದಂಥ ಮಿರ್ಚಿ ಬಜ್ಜಿಯನ್ನು, ಅಂದರೆ ಮೆಣಸಿನಕಾಯಿ ಬಜ್ಜಿ. ನಿಮಗೂ ಕೂಡ ಮೆಣಸಿನಕಾಯಿ ಬಜ್ಜಿ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್. ತುಂಬ ಹಳೆಯ ಕಾಲದ ಶೈಲಿಯಲ್ಲಿ ಮಾಡ್ತಾ ಇರೋದು, ಅಂದರೆ
ಈಗಿನ ಪ್ರೋಸೆಸ್ ಬೇರೆ ಇರ್ಬೋದು, ಆದರೆ ಆಗಿನ ಪ್ರೋಸೆಸ್ ಇದೇ ಥರ ಮಾಡ್ತಿದ್ರು. ಜೊತೆಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆಯೇ ತುಂಬ ರುಚಿಯಾಗಿರುತ್ತೆ. ನಾವು ಹಳೆಯ ಕಾಲದಲ್ಲಿ ಅಜ್ಜಿ ಅಥವಾ ಅಮ್ಮ ಮಾಡಿಕೊಟ್ಟಾಗ ಒಂದು ಟೇಸ್ಟ್ ಇರ್ತಿತ್ತಲ್ಲ, ಮೆಣಸೆಲ್ಲ ಹುಳಿ ಹುಳಿಯಾಗಿ ಒಂದು ಸ್ವಲ್ಪ ಖಾರ ಖಾರವಾಗಿ ಉಪ್ಪುಪ್ಪಾಗಿ, ಅದೇ ಥರ ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಕೂಡ ಈ ರೆಸಿಪಿನ ಪ್ಲೀಸ್ ಟ್ರೈ ಮಾಡಿ ನೋಡಿ. ಈಗ ನಾನು ಎಣ್ಣೆಗೆ ಹಾಕಿರೋ ಮೆಣಸು ಸ್ವಲ್ಪ ಕಲರ್ ಬಂದ ತಕ್ಷಣ ತೆಗಿತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ಇದನ್ನು ತಗೊಂಬಿಡೋಣ. ಇದೇ ಥರ ನಾನು ಎಲ್ಲ ಮೆಣಸನ್ನು ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿ ಅಂತ. ನೀವು ಹಿಟ್ಟು ಇನ್ನೂ ದಪ್ಪ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಈ ರೆಸಿಪಿ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನ ನಮಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದೇ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಜೊತೆಗೆ ನಾನು ಹಾಕಿದ ಕೂಡಲೇ ನೋಡ್ಬೋದು. ಹಾಗೆಯೇ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ಥರದ ಈಸಿ ರೆಸಿಪೀಸ್ಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ಕೆಳಗೆ ಕೊಟ್ಟಿರ್ತೇನೆ ವಿಡಿಯೋದ ಕೊನೆಯಲ್ಲಿ. ಪ್ಲೀಸ್ ಚೆಕ್ ಮಾಡಿ, ಜೊತೆಗೆ ಅವುಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ.